ಇವತ್ತಿನ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ 244 ತಾಲೂಕುಗಳಲ್ಲಿ 141 ತಾಲೂಕು ಇವತ್ತು ತೀವ್ರವಾದ ಬರವನ್ನು ಎದುರಿಸ್ತಾ ಇದೆ. 24 ಜಿಲ್ಲೆಗಳು ಕೂಡ ಬರ ಪೀಡಿತವಾಗಿದೆ ಅಂತೇಳಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. 31 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳು ಬರ ಪೀಡಿತವಾಗಿವೆ. 24 ಜಿಲ್ಲೆಗಳಲ್ಲಿ ಇವಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಬರಗಾಲ ಅಂತೇಳಿ. ಇವತ್ತು 42% ಮಳೆ ಕೊರತೆ ಇದೆ ಅಂತೇಳಿ ಸರ್ಕಾರನೂ ಹೇಳಿದೆ, ಹವಾಮಾನ ಇಲಾಖೆಯೂ ಕೂಡ ವರದಿ ಕೊಟ್ಟಿದೆ. ಮುಂದಿನ ಫೋರ್ಕಾಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಇವೆರಡು ತಿಂಗಳು ಕೂಡ ಮಳೆ ಬರಲ್ಲ, 90% ಮಳೆ ಕೊರತೆ ಇದೆ ಅಂತೇಳಿ ರಾಷ್ಟ್ರೀಯ ಹವಾಮಾನ ಇಲಾಖೆ ಕೂಡ 2 ದಿವಸದಿಂದ ಪತ್ರಿಕೆಯಲ್ಲೂ ಕೂಡ ವರದಿಯನ್ನು ಮಾಡಿದ್ರು. ಇಂಥ ಒಂದು ಭೀಕರ ಬರದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾದ ಸ್ಥಿತಿಯನ್ನು ನೋಡಿ ಇವತ್ತು ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಅದಕ್ಕೆ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಯಾರು ಮಾತಾಡಬೇಡಿ ದಯವಿಟ್ಟು. ಕೂಡಲೇ ರಾಜ್ಯ ಸರ್ಕಾರ 10,000 ಕೋಟಿ ಹಣವನ್ನು ಬರಪೀಡಿತ ತಾಲೂಕುಗಳಿಗೆ ಘೋಷಣೆ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾಕೆಂದರೆ ರೈತ ಅನ್ನದಾತ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ರು ಅನ್ನದಾತ ಸಂಕಷ್ಟದಲ್ಲಿದ್ದಾಗ ಈ ದೇಶಕ್ಕೆ ಅನ್ನ ಕೊಡುವಂಥವನು ರೈತ. ಈ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೇವೆ. ಅಂಥ ಒಬ್ಬ ರೈತನ ಸಂಕಷ್ಟದಲ್ಲಿ ಯಾವುದೇ ಭಾಗ್ಯಗಳಿರ್ಬೋದು, ಇವತ್ತು ಆ ಭಾಗ್ಯಗಳಿಗಿಂತ ಹೆಚ್ಚಾಗಿ ರೈತನ ಸಂಕಷ್ಟದಲ್ಲಿರುವಂಥ ರೈತನಿಗೆ ಕೂಡಲೇ ಸರ್ಕಾರ ಅವನ ಮನೆ ಬಾಗಿಲಿಗೆ ಹೋಗಿ ತೀವ್ರವಾದ ಬರಗಾಲದ ಪರಿಸ್ಥಿತಿಯಲ್ಲಿ ಜಾನುವಾರುಗಳಿಗೆ, ಇವತ್ತು ಜಾನುವಾರುಗಳ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯ ಎಲ್ಲಾದರೂ ಊಟ ಹುಡ್ಕೊಂಡು ತಿನ್ಬಿಡ್ಬೋದು, ಆದರೆ ದನಕರುಗಳು ಮತ್ತು ಜಾನುವಾರುಗಳು ತುಂಬ ಸಮಸ್ಯೆಗಳನ್ನು ಎದುರಿಸ್ತವೆ. ಅದಕ್ಕೆ ಕೂಡಲೇ ಒಂದು ಹೆಲ್ತ್ ಫೋಡರ್ ಇದನ್ನು ಕೊಡೋದಕ್ಕೆ ಏನು ಹುಲ್ಲು ಮತ್ತು ಜೋಳ ಮೇಕೆ ಮೇವು ಬ್ಯಾಂಕನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹ ಮಾಡ್ತೇನೆ. ಮೇವಿನ ಕೊರತೆ ಇವತ್ತು ತುಂಬ ಸಮಸ್ಯೆಯನ್ನು ಇವತ್ತು ಸರ್ಕಾರ ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಪರಿಸ್ಥಿತಿ ಏನಪ್ಪಾ ಇದೆ ಅಂತ ಹೇಳಿದ್ರೆ ಕಂದಾಯ ಸಚಿವರು ಮಾತ್ರ ಇದ್ದಾರೆ. ಇವತ್ತು ಕೃಷಿ ಸಚಿವರಿಲ್ಲ, ತೋಟಗಾರಿಕೆಯವರಿಲ್ಲ, ಜಲಸಂಪನ್ಮೂಲ ಸಣ್ಣ ನೀರಾವರಿ ಖಾತೆ ಇಲ್ಲ. ಒಂದು ಜಲಸಂಪನ್ಮೂಲ ಕೃಷಿ ಖಾತೆ, 2 ಬಹಳ ಮುಖ್ಯವಾದ ಬರಗಾಲದ ಪರಿಸ್ಥಿತಿಯಲ್ಲಿ ತೋಟಗಾರಿಕೆ, ಕೃಷಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಮತ್ತು ಕಂದಾಯ ಇಲಾಖೆ ಈ 4 ಕೂಡ ಜಂಟಿಯಾಗಿ ಬರ ಪರಿಹಾರ ಕೊಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಇವತ್ತು ಟೀಮ್ ಕಳಿಸ್ಬೇಕಾಯಿತು. ಈಗಾಗಲೇ ಆಗಸ್ಟ್ ತಿಂಗಳು, ಇಷ್ಟೊತ್ತಿಗೆಲ್ಲ ನಮ್ಮ ಬಿತ್ತನೆ ಮುಗ್ದೋಗಿರೋದು. ರಾಗಿ ಬಿತ್ತನೆ ಇರ್ಬೋದು, ಜೋಳ ಇರ್ಬೋದು, ಮಿಸ್ಕಿನ್ ಜೋಳ ಇರ್ಬೋದು, ಎಲ್ಲವೂ ಇಷ್ಟೊತ್ತಿಗೆ ಬಿತ್ತನೆ ಮುಗ್ದೋಗ್ಬಿಡೋದು. ಆದರೆ ಇಷ್ಟು ಆಗಸ್ಟ್ 2ನೇ ತಾರೀಕು 3ನೇ ತಾರೀಕು ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಬರ ಅಧ್ಯಯನ ಸಮಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ಘೋಷಣೆ ಮಾಡಿಲ್ಲ. ಬರೀ ಕಂದಾಯ ಸಚಿವರೊಬ್ಬರು ಬಿಟ್ಟರೆ ಇನ್ಯಾವ ಸಚಿವರು ಕೂಡ ಇವತ್ತು ಈ ಖಾತೆ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ಸಚಿವರಿಲ್ಲ. ಅದರಿಂದ ನಮ್ಮ DCM ಅವರು ಏನು ಹೇಳ್ತಿದ್ದಾರೆ, ಕಂದಾಯ ಸಚಿವರು ಅಂತ ಹೇಳಿದ್ರೆ ನಾವು ಕೇಂದ್ರಕ್ಕೆ ಕಾಗದ ಬರಿತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸುವಂಥ ಕುತಂತ್ರ ಇದು. ನಾನು ಇವತ್ತು ಯಾವುದೇ ಬರಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾತಾಡಬೇಡಿ ಅಂತ ಹೇಳಿ ಸರ್, ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಸಮಿತಿ ಮಾಡಿ ಅಲ್ಲಿ ಬರ ಅಧ್ಯಯನ ಮಾಡಿ ಯಾವ ತಾಲೂಕಲ್ಲಿ ನಿಜವಾಗಿ ಮಳೆ ಕೊರತೆಯಾಗಿ ರೈತ ಸಂಕಷ್ಟದಲ್ಲಿದ್ದಾನೆ, ಯಾವ ತಾಲೂಕಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಇವೆಲ್ಲವನ್ನ ವರದಿ ತಗೊಂಡು ಹಣ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದ್ರೆ ಅವರೊಂದು ಟೀಮ್ ಬರ್ತಾರೆ ಅಧ್ಯಯನ ಮಾಡಿ. ನಾವು ಕೇಂದ್ರ ಸರ್ಕಾರದ ಟೀಮ್ ಬಂದಾಗ ರಾಜ್ಯ ಸರ್ಕಾರ ಮಿನಿಮಮ್ ಒಂದು 5,000 ಕೋಟಿ ಖರ್ಚು ಮಾಡಿದ್ರೆ ಕೇಂದ್ರ ಸರ್ಕಾರದವರು 5,000 ಕೋಟಿ ಕೊಡೋದಕ್ಕೆ ನಾವು ಯೋಜನೆ ಮಾಡ್ಕೋಬಹುದು. ಆದರೆ ಇವತ್ತು ₹1 ಬಿಡುಗಡೆ ಮಾಡದಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತೇಳಿ ಗೂಬೆ ಕುಣಿಸುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರು ಹೇಳಿಕೆ ನೋಡಿದ್ರೆ ಇದು ಒಂದು ಥರ ನಗೆಪಾಟೀಲಿನ ಒಂದು ಸಂಗತಿ ಅಂತ ನಾನಂತೂ ಅನ್ಕೊಂಡಿದ್ದೇನೆ.